ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಘಟಾನುಘಟಿ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ. ಗುರುಗಳನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಹೌದು, ಹಲವಾರು ಮಠಮಾನ್ಯಗಳಿಗೆ ಭೇಟಿಯಾದ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್. ವೀರಶೈವ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಬಂದ್ರು ಆ ಬಿಸಿಲಲ್ಲಿ ಅಲ್ಲಿಂದ ಜನ ಸ್ನಾನ ಮಾಡ್ಕೊಂಡು ಹೋದ್ರಲ್ಲ. ಆ ಕಡೆಯಿಂದ ಬರುವಾಗ ಹರಿ ಕಾಣಬೇಕು, ಈ ಕಡೆಯಿಂದ ಸ್ನಾನ ಮಾಡ್ಕೊಂಡು ಹರ ಕಾಣಬೇಕು. ಈ ಪ್ರಕಾಶ್ ಪಾಟೀಲ್ ಇರ್ತದ ಪಾಪ ಅವ್ರು ಭಾಳ ಇಚ್ಛೆ ಇರ್ತಾರೆ ಅದನ್ನ ಮಾಡಬೇಕು ಅಂತ. ಹೌದು, ಹಲವು ಮಠಮಾನ್ಯಗಳಿಗೆ ಭೇಟಿಯಾಗಿ ಗುರುಗಳ ಆಶೀರ್ವಾದವನ್ನ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ವೀರಶೈವ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕನಕಪೀಠದ ನಿರಂಜನ ನಂದಪುರಿ ಸ್ವಾಮೀಜಿಯವರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಸಮರ್ಥ್. ಹರಿಹರದ ಬೆಳ್ಳೋಳಿ ಗ್ರಾಮದ ಶ್ರೀ ಕಾಗಿನೆಲೆ ಕನಕ ಗುರುಪೀಠಕ್ಕೆ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಸಮುದಾಯಗಳ ಮತ ಬೇಕಾಗತ್ತೆ. ಸಮುದಾಯಗಳಿಗೆ ಒಬ್ಬ ಶಾಸಕನಾಗಿ ಯಾವ ರೀತಿಯ ಕೊಡುಗೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಸ್ವಾಮೀಜಿಗಳ ಭೇಟಿ ಅಂದಾಗ ಆ ಸಮುದಾಯದ ಮತ ಅನ್ನೋದು ತೀರಾ ಸಹಜವಾಗಿ ಗೊತ್ತಿರುವಂಥ ವಿಚಾರ ಮತ್ತು ಆ ಸಮುದಾಯಕ್ಕೆ ಒಬ್ಬ ಶಾಸಕರಾದ ನಂತರದ ಸಂದರ್ಭದಲ್ಲಿ ಯಾವ ರೀತಿಯ ಕೊಡುಗೆಯನ್ನು ಕೊಡ್ತಾರೆ ಮತ್ತು ವೀರಶೈವ ಸಮಾಜಕ್ಕೆ ಸೇರುವಂತಹ ಅಭ್ಯರ್ಥಿ ಆಗಿರೋದ್ರಿಂದಾಗಿ ಅವರ ಆಶೀರ್ವಾದ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಚನಾನಂದ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ಸಮುದಾಯದ ಎಲ್ಲ ಸಮಾಜದ ಸ್ವಾಮೀಜಿಗಳ ಆಶೀರ್ವಾದ ಅನ್ನೋದು ಬೇಕು. ಆ ನಿಟ್ಟಿನಲ್ಲಿ ಕನಕಪೀಠದ ನಿರಂಜನ ನಂದಪುರಿ ಸ್ವಾಮೀಜಿಯವರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಕಾಂಗ್ರೆಸ್ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪಡೆದುಕೊಂಡಿದ್ದಾರೆ. ಒಂದು ಅರ್ಧ ಗಂಟೆ ಇದಕ್ಕೆ ಬಂದ್ರು ಆ ಬಿಸಿಲಲ್ಲಿ. ಅಲ್ಲಿಂದ ಜನ ಸ್ನಾನ ಮಾಡ್ಕೊಂಡು ಹೋದ್ರಲ್ಲ. ಆ ಕಡೆಯಿಂದ ಬರುವಾಗ ಹರಿ ಕಾಣಬೇಕು, ಈ ಕಡೆಯಿಂದ ಸ್ನಾನ ಮಾಡ್ಕೊಂಡು ಹರ ಕಾಣಬೇಕು. ಈ ಪ್ರಕಾಶ್ ಪಾಟೀಲ್ ಇರ್ತದ ಪಾಪ ಅವ್ರು ಭಾಳ ಇಚ್ಛೆ ಇರ್ತಾರೆ ಅದನ್ನ ಮಾಡಬೇಕು ಅಂತ. ಎಸ್ಟಿಮೇಟ್ ಕೂಡ ಮಾಡಿಸಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪ ಕುಟುಂಬದ ಕುಡಿ ಆರಂಭದಲ್ಲಿ ಕೊಂಚ ವ್ಯತ್ಯಯಗಳಿತ್ತು, ಅದನ್ನು ಹೈಕಮಾಂಡ್ ಬಗೆಹರಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ಹೊರಹೊಮ್ಮಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಮತಗಳು ಹೆಚ್ಚಿರುವಂಥ ಈ ಕ್ಷೇತ್ರದಲ್ಲಿ ಸಮರ್ಥ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಪಸಂಖ್ಯಾತರು ಸಮರ್ಥ ಬೆನ್ನಿಗೆ ಬೆನ್ನು ಕೊಟ್ಟು ಗೆಲ್ಲಿಸ್ತೀವಿ ಅನ್ನುವಂಥ ವಿಚಾರವನ್ನು ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ. ಇನ್ನು ಇದೇ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬೆಳೆಸಬೇಕು, ಆತನನ್ನು ಶಾಸಕನನ್ನಾಗಿ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ ಬಿಜೆಪಿ ಒಂದು ಕಡೆ ಘಟಾನುಘಟಿ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇತ್ತ ಕಡೆ ಸಮರ್ಥ್ ತಮ್ಮದೇ ಆದಂತಹ ಪ್ರಯತ್ನದಲ್ಲಿ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ.